ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಸಂಘರ್ಷ ಕ್ವಾಡ್ ಕೂಟದ ನಡುವೆ ಬಿರುಕಿಗೆ ಕಾರಣ ಆಗುತ್ತೆ ಅಂತ ಜಗತ್ತು ಮಾತಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಜಪಾನ್ನ ಪ್ರಧಾನಿ ಫುಮಿಯೋ ಕಿಶಿಡಾ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿಯ ಹೈದರಾಬಾದ್ ಭವನದಲ್ಲಿ ಜಪಾನ್ ಪ್ರಧಾನಿಯನ್ನು ಬರಮಾಡಿಕೊಂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಮಾಡಿದ್ದಾರೆ. ಜಪಾನ್ ಭಾರತದಲ್ಲಿನ ಹೂಡಿಕೆಯನ್ನ 3.2 ಲಕ್ಷ ಕೋಟಿ ರೂಪಾಯಿಗೆ ಏರಿಸುವ ಗುರಿಯನ್ನ ಹೊಂದಿದೆ ಅಂತ ಮೋದಿ ಹೇಳಿದ್ದಾರೆ. ಹಾಗೆ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಶಾಂತಿ ನೆಲೆಸಬೇಕು ಅಂತ ರಷ್ಯಾ ಹಾಗೂ ಭಾರತ ಬಯಸುತ್ತವೆ ಅಂತ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿಡಾ ಹೇಳಿದ್ದಾರೆ. ಭಾರತ, ಅಮೆರಿಕ ಮತ್ತು ರಷ್ಯಾ ಎರಡರಿಂದಲೂ ಸಮಾನ ದೂರವನ್ನು ಕಾಪಾಡಿಕೊಳ್ತಾ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇರೋ ಹೊತ್ತಲ್ಲಿ ಭಾರತದ ಪುರಾತನ ಮಿತ್ರ ಹಾಗೂ ಕ್ವಾಡ್ ಸದಸ್ಯ ರಾಷ್ಟ್ರ ಕೂಡ ಆಗಿರುವ ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ಕೊಟ್ಟಿರೋದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಹಾಗಾದ್ರೆ ಜಪಾನ್ ಮತ್ತು ಭಾರತದ ಸಂಬಂಧಗಳು ಹೇಗಿವೆ? ಜಪಾನ್ ಮತ್ತು ಭಾರತದ ಸ್ನೇಹ ಎಷ್ಟು ಗಟ್ಟಿ? ಭಾರತದಲ್ಲಿ ಜಪಾನ್ ಮಾಡಿರೋ ಹೂಡಿಕೆಗಳೆಷ್ಟು? ಭಾರತದಿಂದ ಜಪಾನ್ಗೆ ಆಗ್ತಾ ಇರೋ ಸಹಾಯ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತದೊಂದಿಗೆ ಅತ್ಯುತ್ತಮ ಸ್ನೇಹ ಸಂಬಂಧಗಳನ್ನು ಹೊಂದಿರುವ ಕೆಲವು ರಾಷ್ಟ್ರಗಳ ಪೈಕಿ ಜಪಾನ್ ಕೂಡ ಒಂದು. ಜಪಾನ್ ಹಾಗೂ ಭಾರತದ ನಡುವೆ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ವ್ಯಾವಹಾರಿಕ ಸಂಬಂಧಗಳಿವೆ. ಈ ಸಂಬಂಧಗಳಿಗೆ ಸುಮಾರು 2000 ವರ್ಷಗಳ ಇತಿಹಾಸ ಕೂಡ ಇದೆ. ಯೇಸು ಕ್ರಿಸ್ತ ಹುಟ್ಟೋದಕ್ಕೂ ಸುಮಾರು 500 ವರ್ಷಗಳ ಮೊದಲಿಂದಲೂ ಭಾರತ ಮತ್ತು ಜಪಾನ್ ನಡುವೆ ಸಾಗರ ವ್ಯಾಪಾರ ನಡೀತಿತ್ತು ಅಂತ ಹೇಳುತ್ತವೆ ಪುರಾತತ್ವ ಉತ್ಖನನದಲ್ಲಿ ಸಿಕ್ಕ ದಾಖಲೆಗಳು. ಅಂದರೆ ಅದಕ್ಕೂ ಮೊದಲಿಂದಲೂ ಕೂಡ ಎರಡೂ ದೇಶಗಳ ನಡುವೆ ಸಾಕಷ್ಟು ಸಾಗರ ವ್ಯಾಪಾರಗಳಿದ್ವು, ಸಾಂಸ್ಕೃತಿಕ ವಿನಿಮಯಗಳಿದ್ವು. ಅದಾದ ಮೇಲೆ ಅಂದರೆ ಬೌದ್ಧ ಧರ್ಮ ಪ್ರಸಾರಗೊಳ್ಳುತ್ತಿದ್ದ ಕಾಲದಲ್ಲಿ ಭಾರತದಿಂದ ಚೈನಾಗೆ, ಅಲ್ಲಿಂದ ಜಪಾನ್ಗೆ ಬೌದ್ಧ ಧರ್ಮ ಕಾಲಿಡ್ತು. ಅದರಲ್ಲೂ ಸಾಮಾನ್ಯ ಶಕ 752ರಲ್ಲಿ ಭಾರತದ ಬೌದ್ಧ ಭಿಕ್ಕು ಬೋಧಿಸೇನ ಜಪಾನ್ಗೆ ಹೋಗ್ತಾರೆ. ಅಲ್ಲಿನ ನಾರಾದಲ್ಲಿನ ತೊಡೈಜಿ ಬೌದ್ಧ ಮಂದಿರದಲ್ಲಿ ಬೋಧಿಸೇನರು ತೋರಿಸಿದ ಮಹಾಪವಾಡದ ನಂತರ ಅಲ್ಲಿ ಬೌದ್ಧ ಧರ್ಮದ ಪ್ರಸಾರ ಹಾಗೂ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಬೋಧಿಸೇನರು ಕೂಡ ಜಪಾನ್ನಲ್ಲೇ ನೆಲೆ ನಿಲ್ತಾರೆ. ಹಾಗೆಯೇ ಅಲ್ಲಿನ ಸಂಸ್ಕೃತಿ, ಆಚರಣೆ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಭಾರತದ ಹಿಂದೂ ಧರ್ಮದ ಇನ್ಫ್ಲೂಯೆನ್ಸ್ ಕೂಡ ತುಂಬಾ ಇದೆ. ಭಾರತದಲ್ಲಿ ನಾವು ಪೂಜಿಸುವ ಮಾತೆ ಸರಸ್ವತಿಯನ್ನು ಜಪಾನ್ನಲ್ಲಿ ಬೆನ್ಝೈಟೆನ್ ಹೆಸರಲ್ಲಿ ಪೂಜಿಸಲಾಗುತ್ತೆ. ಬ್ರಹ್ಮ ಅಲ್ಲಿ ಬೋಂಟೆನ್ ಆಗ್ತಾನೆ, ಯಮ ಯನ್ಮ ಆಗ್ತಾನೆ. ಹೀಗೆ ಸಾಕಷ್ಟು ಭಾರತೀಯ ದೇವತೆಗಳನ್ನು ಜಪಾನಿಯರು ಅವರ ಭಾಷೆಯಲ್ಲಿ, ಅವರ ಸಂಸ್ಕೃತಿಗೆ ಕೂಡ ಅಳವಡಿಸಿಕೊಂಡಿದ್ದಾರೆ. ಇದಿಷ್ಟು ಭಾರತ ಮತ್ತು ಜಪಾನ್ ನಡುವಿನ ಪುರಾತನ ಸಂಬಂಧ. ಆದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕೂಡ ಭಾರತ ಮತ್ತು ಜಪಾನ್ನ ಸಂಬಂಧಗಳು ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತವೆ. ಅವತ್ತಿಗೆ ಭಾರತ ಬ್ರಿಟಿಷರ ಹಿಡಿತದಲ್ಲಿತ್ತು. ಬ್ರಿಟಿಷರು ಜಪಾನ್ನ ಸಾಂಪ್ರದಾಯಿಕ ಶತ್ರುಗಳಾಗಿದ್ದರು. ಜಪಾನ್ನ ಸಾಮ್ರಾಟ ಪಾಶ್ಚಿಮಾತ್ಯರ ಆಕ್ರಮಣಶೀಲ ಗುಣವನ್ನು ಮೊದಲಿಂದಲೂ ಪ್ರತಿಭಟಿಸಿ ನಿಂತಿದ್ದ. ಎರಡನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಜಪಾನ್ ದೊಡ್ಡ ಮಟ್ಟದಲ್ಲಿ ಯುರೋಪಿಯನ್ ಮಿತ್ರಪಡೆಗಳ ವಿರುದ್ಧ ಕಾಲೂರಿಕೊಂಡು ನಿಂತುಬಿಡ್ತು. ಅವತ್ತು ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಭಾರತೀಯ ಸೈನಿಕರು ಜಪಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಬ್ರಿಟಿಷ್ ಬರ್ಮಾಗೆ ಹೋದರು. ಮತ್ತೊಂದು ಕಡೆ ರಾಸ್ ಬಿಹಾರಿ ಬೋಸ್ ಥರದ ಸಾಕಷ್ಟು ಕ್ರಾಂತಿವೀರರಿಗೆ ಕೂಡ ಜಪಾನ್ ಆಶ್ರಯವನ್ನು ಕೊಡ್ತು. ಇದೇ ಸಂದರ್ಭದಲ್ಲಿ ಸಿಂಗಪುರವನ್ನು ಜಪಾನ್ ಆಕ್ರಮಿಸಿಕೊಳ್ತು. ಅಲ್ಲಿನ ಬ್ರಿಟಿಷ್ ಭಾರತೀಯ ಸೇನೆಯನ್ನು ಜಪಾನ್ ಬಂಧಿಸಿ ಯುದ್ಧ ಕೈದಿಗಳನ್ನಾಗಿ ಮಾಡಿತು. ಅವತ್ತು ಜಪಾನ್ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿ ಆ ಎಲ್ಲ ಯುದ್ಧ ಕೈದಿಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರ ವಶಕ್ಕೆ ಕೊಡುವಂತೆ ಮತ್ತು ಅದೇ ಯುದ್ಧ ಕೈದಿಗಳು ಅಂದರೆ ಬ್ರಿಟಿಷರಿಗಾಗಿ ಹೋರಾಡ್ತಾ ಇದ್ದ ಭಾರತೀಯ ಯೋಧರನ್ನು ಬಳಸಿಕೊಂಡೇ ಸುಭಾಷರು ಆಜಾದ್ ಹಿಂದ್ ಫೌಜ್ ಕಟ್ಟೋ ಹಾಗೆ ನೋಡಿಕೊಂಡಿದ್ದು ಇದೇ ರಾಸ್ ಬಿಹಾರಿ ಬೋಸ್. ಇನ್ನು ಸುಭಾಷರ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇನೆಯನ್ನು ಮಾತ್ರ ಅಲ್ಲ, ಅಗತ್ಯ ಇರುವ ಎಲ್ಲ ಸೌಕರ್ಯಗಳನ್ನು ಜಪಾನ್ ಒದಗಿಸ್ತು. ಅವರಿಗೆ ಬ್ರಿಟಿಷ್ ಪಡೆಗಳ ವಿರುದ್ಧದ ತನ್ನ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತು. ಇವತ್ತಿನ ಈಶಾನ್ಯ ಭಾರತದ ಮೇಲೆ ಸುಭಾಷರ ಆಜಾದ್ ಹಿಂದ್ ಫೌಜ್ ಧಾವಿಸಿ ಬಂತಲ್ಲ, ಆ ದಾಳಿಗೆ ನೆರವು ನೀಡಿದ್ದು ಕೂಡ ಇದೇ ಜಪಾನ್. ಆದರೆ ಕಾರಣಾಂತರಗಳಿಂದ ಅದು ಯಶಸ್ಸನ್ನು ಕಾಣಲಿಲ್ಲ. ಆದರೆ ಯಾವತ್ತು ಭಾರತದ ಸ್ವಾತಂತ್ರ್ಯದ ಕನಸಿಗೆ, ಸ್ವತಂತ್ರ ಸೇನೆಯ ಉದಯಕ್ಕೆ ಜಪಾನ್ ಮಾಡಿದ ಸಹಾಯ ಇತ್ತಲ್ಲ, ಅದು ತುಂಬಾ ದೊಡ್ಡದು. ದುರಂತ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಮೊದಲೇ ಎರಡನೇ ವಿಶ್ವಯುದ್ಧದಲ್ಲಿ ಜಪಾನ್ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಅದು ಬೇರೆಯದ್ದೇ ಕಥೆ. ಇಂಥ ಜಪಾನ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಭಾರತದ ಜೊತೆಗಿನ ಸಂಬಂಧಗಳನ್ನು ತುಂಬಾ ಚೆನ್ನಾಗಿಟ್ಕೊಂಡಿದೆ. ಭಾರತವನ್ನು ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸಿದ ಪ್ರಪಂಚದ ಮೊದಲ ದೇಶ ಜಪಾನ್. ಹಾಗೆ ಭಾರತ ಕೂಡ ಜಪಾನ್ಗೆ ಮಾಡಿದ ಸಹಾಯ ಚಿಕ್ಕದೇನಲ್ಲ. ಎರಡನೇ ವಿಶ್ವಯುದ್ಧದಲ್ಲಿ ಸೋಲನುಭವಿಸಿದ ಜಪಾನ್ ಮೇಲೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಯುದ್ಧಾಪರಾಧದ ಪ್ರಕರಣ ದಾಖಲಾಗಿ ವಿಚಾರಣೆ ನಡೆಯುತ್ತೆ. ಮತ್ತು ಅಲ್ಲಿನ ಎಲ್ಲ ಜ್ಯೂರಿಗಳು ಅಂದರೆ ನ್ಯಾಯಾಧೀಶರು ಕೂಡ ಜಪಾನ್ ವಿರುದ್ಧ ತೀರ್ಪು ಕೊಟ್ಟರೆ
ಭಾರತದಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನೇಮಕಗೊಂಡಿದ್ದ ಭಾರತೀಯ ನ್ಯಾಯಮೂರ್ತಿ ರಾಧಾ ಬಿನೋದ್ ಪಾಲ್ ಮಾತ್ರ ಜಪಾನ್ನ ಯಾರೊಬ್ಬರೂ ಇಲ್ಲಿ ದೋಷಿಗಳಲ್ಲ, ಅಮೆರಿಕದ ದಾಳಿ ಹಾಗೂ ಪ್ರಚೋದನೆಯಿಂದ ಜಪಾನ್ ಈ ಯುದ್ಧದಲ್ಲಿ ಭಾಗವಹಿಸಬೇಕಾಗುವಂತು, ಪಾಶ್ಚಿಮಾತ್ಯರ ಪ್ರಚೋದನೆ ಇಲ್ಲದೆ ಇದ್ದಿದ್ರೆ ಜಪಾನ್ ಖಂಡಿತ ಯುದ್ಧಕ್ಕಿಳಿಬೇಕಾದ ಪ್ರಮೇಯವೇ ಬರ್ತಿರಲಿಲ್ಲ ಅಂತ ತಮ್ಮ ತೀರ್ಪು ಬರೀತಾರೆ. ಹಾಗೂ ಜಪಾನಿನ ಯುದ್ಧಾಪರಾಧಿಗಳೆಲ್ಲರನ್ನು ಕೂಡ ನಿರ್ದೋಷಿಗಳು ಅಂತ ತೀರ್ಪು ಬರೆದ ಏಕೈಕ ನ್ಯಾಯಮೂರ್ತಿ ಅನ್ನಿಸ್ಕೊಳ್ತಾರೆ ರಾಧಾ ಬಿನೋದ್ ಪಾಲ್. ನಿಮಗೆ ಗೊತ್ತಿರಲಿ, ಇವತ್ತಿಗೂ ಕೂಡ ಈ ರಾಧಾ ಬಿನೋದ್ ಪಾಲ್ ಅವರನ್ನು ಜಪಾನಿಯರು ಮರೆತಿಲ್ಲ. ಅಲ್ಲವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅವರನ್ನು ಸದಾ ಸ್ಮರಿಸ್ತಿದೆ ಜಪಾನ್. ಇನ್ನು ಎರಡನೇ ವಿಶ್ವಯುದ್ಧದ ಕಾರಣದಿಂದ ಆರ್ಥಿಕವಾಗಿ ಸಂಪೂರ್ಣವಾಗಿ ಪಾತಾಳ ತಲುಪಿದ್ದ ಜಪಾನಿನ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ನೆರವು ನೀಡಿದ್ದು ಭಾರತದ ಕಬ್ಬಿಣದ ಅದಿರು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಅಂಶ. ಇನ್ನು ಹಾಗೆಯೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಹೂಡಿಕೆ ಅಂತ ಮಾಡಿದ್ದು ಮತ್ತು ಇಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ನೀಡಿದ ಮೊದಲ ದೇಶ ಅನ್ನಿಸ್ಕೊಳ್ಳೋದು ಕೂಡ ಜಪಾನೇ. ಇವತ್ತು ಸುಜುಕಿ, ಟೊಯೋಟಾ, ಯಮಹಾ, ಸೋನಿ, ಹೋಂಡಾ ಹೀಗೆ ಸಾಕಷ್ಟು ಜಪಾನಿ ಕಂಪನಿಗಳು ಭಾರತದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇವೆ. ಸಾಕಷ್ಟು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸಿಕೊಟ್ಟಿವೆ. ಸುಜುಕಿ ಮಾರುತಿಯ ಜೊತೆ ಪಾಲುದಾರಿಕೆಯಲ್ಲಿ ಭಾರತದ ಅತಿದೊಡ್ಡ ಕಾರು ತಯಾರಿಕಾ ಸಂಸ್ಥೆ ಅನ್ನಿಸ್ಕೊಂಡಿದೆ. ಅತಿ ಹೆಚ್ಚು ಕಾರುಗಳನ್ನು ಮಾರಾಟ ಕೂಡ ಮಾಡ್ತಾ ಇದೆ. ಭಾರತದ ಆರ್ಥಿಕತೆಗೆ ಜಪಾನ್ನ ಕೊಡುಗೆ ತುಂಬಾ ದೊಡ್ಡದು. ಇನ್ನು ಭಾರತ ಮತ್ತು ಜಪಾನ್ನ ನಡುವೆ ಪ್ರತಿ ವರ್ಷ ಸುಮಾರು $17 ಬಿಲಿಯನ್ ವ್ಯಾಪಾರ ವ್ಯವಹಾರಗಳು ನಡೆಯುತ್ತವೆ. ಜಪಾನ್ ಭಾರತದ 14ನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ದೇಶ. ಜಪಾನ್ ಭಾರತದ 3ನೇ ಅತಿದೊಡ್ಡ ಹೂಡಿಕೆದಾರ ದೇಶ. ಭಾರತದಲ್ಲಿನ ಒಟ್ಟು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಜಪಾನ್ನ ಪಾಲು ಸುಮಾರು 8ರಷ್ಟಿದೆ. ಭಾರತಕ್ಕೆ ಜಪಾನ್ ಅತ್ಯಂತ ಕಡಿಮೆ ಬಡ್ಡಿಗೆ ಸುಮಾರು $4.5 ಬಿಲಿಯನ್ ಸಾಲ ಕೊಟ್ಟಿದೆ. ಇದು ಡೆಲ್ಲಿ ಮುಂಬೈ ನಡುವಿನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಕೊಡಲಾದ ಸಾಲ ಮತ್ತು ಜಪಾನ್ ಇದುವರೆಗೆ ಒಂದೇ ಯೋಜನೆಯ ಮೇಲೆ ನೀಡಿದ ಅತಿ ಹೆಚ್ಚು ಸಾಲದ ಮೊತ್ತ ಕೂಡ ಇದೇನೆ. ಹಾಗೆಯೇ ಮುಂಬೈ ಅಹಮದಾಬಾದ್ ನಡುವಿನ ಪ್ರಸ್ತಾವಿತ ಬುಲೆಟ್ ಟ್ರೈನ್ ಯೋಜನೆಯ ಒಪ್ಪಂದವನ್ನು ಕೂಡ ಭಾರತ ಜಪಾನ್ ಜೊತೆ ಮಾಡಿಕೊಂಡಿದೆ. ಹಾಗೆ ಜಪಾನ್ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳು ಕೂಡ ಇವೆ. ಎರಡೂ ದೇಶಗಳು ಜಂಟಿ ಸಮರಾಭ್ಯಾಸವನ್ನು ಕೂಡ ಮಾಡುತ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಜಪಾನ್ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿರುವುದು ಕೇವಲ 3 ದೇಶಗಳ ಜೊತೆಗೆ ಮಾತ್ರ. ಅದರಲ್ಲಿ ಭಾರತ ಕೂಡ ಒಂದು. ಹಾಗಂತ ಜಪಾನ್ ಮತ್ತು ಭಾರತದ ಸಂಬಂಧಗಳು ಅನಾದಿ ಕಾಲದಿಂದಲೂ ಹೀಗೆ ಇವೆಯಾ? ಖಂಡಿತ ಇಲ್ಲ. ಅಮೆರಿಕ ಹಾಗೂ ರಷ್ಯಾದ ನಡುವಿನ ಶೀತಲ ಸಮರದ ಕಾಲದಲ್ಲಿ ಭಾರತ ಮತ್ತು ಜಪಾನ್ನ ಸಂಬಂಧಗಳು ಕೂಡ ಹಳಸಿದ ಹಾಗೆ ಕಂಡುಬಂದವು. ಅವತ್ತಿಗೆ ಭಾರತ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇತ್ತು. ಅದರ ಜೊತೆಗೆ ರಷ್ಯಾದ ಕಡೆಗೂ ಸ್ವಲ್ಪ ವಾಲಿದ ಹಾಗೆ ಕಂಡು ಬರ್ತಾ ಇತ್ತು. ಅಫ್ಕೋರ್ಸ್ ಅದು ಅವತ್ತಿಗೆ ಭಾರತಕ್ಕೆ ಅನಿವಾರ್ಯ ಕೂಡ ಆಗಿತ್ತು. ಇನ್ನು ಜಪಾನ್ ಅಮೆರಿಕಾದ ನೆರಳಲ್ಲೇ ನಿಂತಿತ್ತಲ್ಲ, ಹೀಗಾಗಿ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಸ್ವಲ್ಪ ಹಳಿ ತಪ್ಪಿದ್ವಾದರೂ ಆನಂತರ ಅವುಗಳನ್ನು ಸರಿಪಡಿಸಿಕೊಳ್ಳೋ ಪ್ರಯತ್ನ ನಿರಂತರವಾಗಿ ಮಾಡಲಾಯಿತು. ಹಾಗೆ ಭಾರತ ಅಣುಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಅಮೆರಿಕ, ರಷ್ಯಾ ಸೇರಿದ ಹಾಗೆ ಇಡೀ ವಿಶ್ವ ಭಾರತದ ವಿರುದ್ಧ ನಿರ್ಬಂಧಗಳನ್ನು ವಿಧಿಸ್ತಲ್ಲ. ಆಗ ಜಪಾನ್ ಕೂಡ ಭಾರತದ ಮೇಲೆ ಸ್ಯಾಂಕ್ಷನ್ಗಳನ್ನು ಹೇರಿತು. 3 ವರ್ಷಗಳ ನಂತರ ಈ ನಿರ್ಬಂಧಗಳನ್ನು ಹಿಂಪಡೆಯಲಾಯಿತು. ಆನಂತರ ಎರಡೂ ದೇಶಗಳ ನಡುವೆ ಸಾಕಷ್ಟು ವ್ಯಾಪಾರ ಒಪ್ಪಂದಗಳೂ ಆದವು. ಎರಡೂ ದೇಶಗಳ ಪ್ರಧಾನಿಗಳು ಪರಸ್ಪರ ಭೇಟಿ ಕೊಡೋದಕ್ಕೆ ಶುರು ಮಾಡಿದರು. 2016ರಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಅಣು ಒಪ್ಪಂದ ಕೂಡ ಆಯಿತು. ಭಾರತ ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಸಹಿ ಮಾಡಿಲ್ಲ, ಆದರೂ ಕೂಡ ಭಾರತದ ಜೊತೆಗೆ ಜಪಾನ್ ಮೊಟ್ಟ ಮೊದಲ ಬಾರಿಗೆ ಅಣು ಒಪ್ಪಂದವನ್ನು ಮಾಡಿಕೊಂಡಿದೆ. ಅಭಿವೃದ್ಧಿ ಕಾಮಗಾರಿಗೆ, ಶಾಂತಿಯುತ ಕಾರ್ಯಕ್ರಮಗಳಿಗೆ ಬಳಕೆ ಮಾಡುವ ಅಣು ಇಂಧನ ಮತ್ತು ಇನ್ನಿತರ ವಸ್ತುಗಳನ್ನು ಜಪಾನ್ ಭಾರತಕ್ಕೆ ಕೊಡೋ ಬಗ್ಗೆ ಎರಡೂ ದೇಶಗಳು ಸಹಿ ಹಾಕಿದ್ದು 2016ರಲ್ಲಿ. 2011ರಿಂದ ಮಾತುಕತೆಯಲ್ಲಿದ್ದ ಬೇರೆ ಬೇರೆ ಕಾರಣಗಳಿಂದ ಮುಂದೂಡಲ್ಪಡ್ತಾ ಇದ್ದ ಈ ಒಪ್ಪಂದವನ್ನು 2016ರಲ್ಲಿ ಪೂರ್ಣಗೊಳಿಸಲಾಯಿತು. ಈ ಒಪ್ಪಂದದ ಪ್ರಕಾರ ಜಪಾನ್ ಭಾರತಕ್ಕೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಮತ್ತು ಅಣು ಇಂಧನವನ್ನು ಪೂರೈಕೆ ಮಾಡ್ತಾ ಇದೆ. ಆ ಮೂಲಕ ಭಾರತದ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ಜಪಾನ್ ಸಹಾಯವನ್ನು ಮಾಡ್ತಾ ಇದೆ. ಹಾಗೆ ಭಾರತ ಮತ್ತು ಜಪಾನ್ ಸಾಕಷ್ಟು ವಿಷಯಗಳಲ್ಲಿ ಪರಸ್ಪರ ಸಹಾಯ ಮಾಡಿಕೊಳ್ತವೆ. ಚೈನಾ ಅನ್ನೋದು ಎರಡೂ ದೇಶಗಳಿಗೂ ಸಮಾನ ಶತ್ರುವಾಗಿರೋದು ಕೂಡ ಈ ಸಂಬಂಧಗಳು ಗಾಢವಾಗೋದಕ್ಕೆ ಒಂದು ಕಾರಣ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ.
ಇನ್ನು ಈಗ ಅಂದರೆ ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷದ ಸಮಯದಲ್ಲಿ ಕೂಡ ಜಪಾನ್ ಸಂಪೂರ್ಣವಾಗಿ ಅಮೆರಿಕಾದ ಪರ ನಿಂತಿದೆ. ಭಾರತ ಯಥಾ ಪ್ರಕಾರ ತಟಸ್ಥವಾಗಿದೆ. ಅಷ್ಟೇ ಅಲ್ಲ, ರಷ್ಯಾದ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸುವ ಬಗ್ಗೆ ಭಾರತ ಆಸಕ್ತಿಯನ್ನು ಕೂಡ ತೋರಿಸ್ತಾ ಇದೆ. ರಷ್ಯಾದ ತೈಲ ಖರೀದಿಯ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದ ನಂತರ ಕೂಡ ಭಾರತ ತೈಲ ಖರೀದಿ ಒಪ್ಪಂದವನ್ನು ಮಾಡಿಕೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಮತದಾನ ಮಾಡಬೇಕಾದ ಸಂದರ್ಭದಲ್ಲಿ ಭಾರತ ತಟಸ್ಥವಾಗಿ ಉಳಿದಿದೆ. ಇವೆಲ್ಲ ಒಂದು ಕಡೆ ಪಶ್ಚಿಮದ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಕ್ವಾಡ್ ಸದಸ್ಯ ರಾಷ್ಟ್ರವೂ ಆಗಿದ್ದೂ ಕೂಡ ಭಾರತ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ಗಳಿಗಿಂತ ಭಿನ್ನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಕ್ವಾಡ್ ಮುಂದುವರಿಕೆಯ ಬಗ್ಗೆ ಕೂಡ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅನ್ನೋ ಥರದ ವರದಿಗಳು ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಹೊತ್ತಲ್ಲಿ ಜಪಾನ್ನ ಪ್ರಧಾನಿ ಭಾರತಕ್ಕೆ ಬಂದಿರುವುದು ಭಾರತದ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟುಗಳನ್ನು ಮತ್ತಷ್ಟು ಹೆಚ್ಚು ಮಾಡೋ ಬಗ್ಗೆ, ಜಪಾನ್ ಭಾರತದಲ್ಲಿ ಇನ್ನೂ ಹೆಚ್ಚಿನ ಹಣ ಹೂಡಿಕೆ ಮಾಡೋ ಬಗ್ಗೆ ಮಾತುಕತೆ ನಡೆಸಿ ಒಪ್ಪಂದಗಳನ್ನು ಮಾಡಿಕೊಂಡಿರುವುದು ನಿಜಕ್ಕೂ ಒಂಥರ ಒಳ್ಳೆ ಬೆಳವಣಿಗೆನೆ. ಇನ್ನು ಜಪಾನ್ನ ಪ್ರಧಾನಿ ಫುಮಿಯೋ ಕಿಶಿಡಾ ಪ್ರಧಾನಿ ಆದ ನಂತರ ಭಾರತಕ್ಕೆ ಕೊಡ್ತಾ ಇರೋ ಮೊಟ್ಟ ಮೊದಲ ಭೇಟಿ ಇದು. ಆದರೆ ಭಾರತದ ಪ್ರಧಾನಿಯನ್ನು ಅವರು ಭೇಟಿ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂದರೆ ಜಪಾನ್ನ ವಿದೇಶಾಂಗ ಸಚಿವರಾಗಿದ್ದಾಗ ಹಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಸುಮಾರು 4 ಬಾರಿ ಕಿಶಿಡಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಕೂಡ ಪ್ರಧಾನಿಯಾಗೋ ಮೊದಲು ಅಂದರೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲೂ ಜಪಾನ್ ಜೊತೆಗೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಮೋದಿ ಪ್ರಧಾನಿಯಾದ ಕೂಡಲೇ 2014ರಲ್ಲಿ ಜಪಾನ್ಗೆ ಭೇಟಿ ಕೊಟ್ಟರು ಮತ್ತು ಜಪಾನ್ ಜೊತೆಗೆ ಸ್ಪೆಷಲ್ ಸ್ಟ್ರಾಟಜಿಕ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಒಪ್ಪಂದಕ್ಕೆ ಕೂಡ ಸಹಿಯನ್ನು ಹಾಕಿದರು. ಈಗ ಜಪಾನ್ನ ಪ್ರಧಾನಿ ಕಿಶಿಡಾ ಅವರ ಭಾರತ ಭೇಟಿ ಕೂಡ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದ್ದು, ಎರಡೂ ದೇಶಗಳ ನಡುವಿನ ಒಪ್ಪಂದಗಳು, ಹೂಡಿಕೆಗಳು ಮತ್ತಷ್ಟು ಹೆಚ್ಚಾಗೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅಂದಹಾಗೆ ಇಲ್ಲಿ ನಿಮ್ಗೆ ಇನ್ನೂ ಒಂದು ವಿಷಯನ ಹೇಳೋದು ಮರೆತೆ, ಜಪಾನ್ನ ಜನ ಭಾರತದ ಬಾಲಿವುಡ್ ಸಿನಿಮಾಗಳನ್ನು ಇಷ್ಟಪಡ್ತಾರಾದರೂ ಕೂಡ ಅವರ ಅತ್ಯಂತ ಮೆಚ್ಚಿನ ನಟ ನಮ್ಮ ರಜನಿಕಾಂತ್. ಇದು ಗೆಳೆಯರೆ ಭಾರತ ಹಾಗೂ ಜಪಾನ್ ನಡುವಿನ ಸಂಬಂಧ ಮತ್ತು ಜಪಾನ್ ಪ್ರಧಾನಿಯ ಭಾರತ ಭೇಟಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.